ಜೈ ಹಿಂದ್ ಅಭ್ಯರ್ಥಿಗಳೇ. ಈಗ ನೀವು ನೋಡುತ್ತಿರುವ ದೃಶ್ಯ ಮಂಗಳೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ರನ್ನಿಂಗ್ ಸ್ಟಾರ್ಟ್ ಮಾಡಿದರು. ಅದರ ಜೊತೆ ನಾವು ಟೈಮನ್ನು ಹಚ್ಚಿದ್ದೀವಿ, ನೀವು ಟೈಮನ್ನು ಗಮನಿಸ್ಬೋದು. ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಆಧಾರದ ಮೇಲೆ ಈಗ ಅಭ್ಯರ್ಥಿಗಳು ಫಿಸಿಕಲಿಗೆ ಬಂದಿದ್ದಾರೆ. ಈಗ ರನ್ನಿಂಗನ್ನು ಭಾಳ ವೇಗವಾಗಿ ರನ್ನಿಂಗನ್ನು ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು ಇಲ್ಲಿ ಅಭ್ಯರ್ಥಿಗಳೇ ನೋಡಿ ಯಾವ ರೀತಿ ಓಡ್ತಾ ಇದ್ದಾರೆ ನೋಡಬೇಕು. ಇದು ಫಸ್ಟ್ ರೌಂಡಿಗೆ ಓಡೋದು, ಫಸ್ಟ್ ರೌಂಡು. ಇಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿದ್ದಾರೆ. ವಿಡಿಯೋ ನೋಡ್ತಾ ಹಾಗೆ ಕಮೆಂಟ್ಗಳನ್ನ ಕೇಳ್ತಾ ಹೋಗಿ. ಸರ್ NCC B ಮತ್ತು C ಸರ್ಟಿಫಿಕೇಟ್ ಇದ್ದರೆ ಯೂಸ್ ಆಗುತ್ತಾ ಸರ್ ಅಂದ್ರೆ ಖಂಡಿತವಾಗಿ ಯೂಸ್ ಆಗ್ತದೆ. ಯಾಕಂದರೆ NCC A ಆಗಿತ್ತಂದ್ರೆ 5 ಮಾರ್ಕ್ಸ್ ಇರ್ತದೆ, B ಆಗಿತ್ತಂದ್ರೆ 10 ಮಾರ್ಕ್ಸ್ ಇರ್ತದೆ, C ಇದ್ರೆ 15 ಮಾರ್ಕ್ಸ್ ಇರ್ತದೆ. ಇದನ್ನ ಏನು ಮಾಡ್ತಾರಪ್ಪ ಅಂದ್ರೆ ಅಂತಿಮವಾಗಿ ಫೈನಲ್ ಮೆರಿಟ್ ಮಾಡೋ ಮುಂದೆ NCC ಅವರಿಗೆ ಒಳ್ಳೆಯ ಅವಕಾಶ ಸಿಗ್ತದೆ. NCC ಖಂಡಿತ ಯೂಸ್ ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ MES ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್ ಅಂದಿದ್ದಾರೆ. ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ನಾನು ಒಂದು ವಿಡಿಯೋವನ್ನು ಮಾಡ್ತೀನಿ, ಅಲ್ಲಿ ನೀವು ಕೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಕ್ಲರ್ಕಿಗೆ ಟೈಮ್ ಸೇಮ್ ಇರುತ್ತಾ ಸರ್ ಅಂದರೆ ಸೇಮ್ ಇರ್ತದೆ. ಯಾಕಂದರೆ 5:30 ಓಡಿದರೆ ಫಸ್ಟ್ ಗ್ರೂಪ, 5:31 5:45 ಓಡಿದರೆ ಸೆಕೆಂಡ್ ಗ್ರೂಪ್ ಅಂತ ಕೊಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಕಾಲಿನ ಒಂದು ಬೆರಳು ಕಟ್ ಆಗಿದ್ರಿ ನಡೆಯುತ್ತಾ ಸರ್ ಅಂದರೆ ಅದು ನೋಡ್ತಾರೆ ಅಲ್ಲಿ ಮೆಡಿಕಲ್ನಲ್ಲಿ. ಪೂರ್ಣ ಕಟ್ ಆಗಿತ್ತಂದ್ರೆ ನಡೆಯೋದಿಲ್ಲ. ಸ್ವಲ್ಪ ಏನಾದರೂ ಇತ್ತಂದರೆ ಅಲ್ಲಿ ಫಸ್ಟ್ ಅನ್ಪಿಟ್ ಅಂತ ಬರೀತಾರೆ, ಆಮೇಲೆ ಕಮಾಂಡ್ ಹಾಸ್ಪಿಟಲ್ ಬೆಂಗಳೂರಿಗೆ ಕೊಡ್ತಾರೆ, ಅಲ್ಲಿ ಚೆಕ್ ಮಾಡ್ತಾರೆ. ಪೂರ್ಣ ಕಟ್ ಆಗಿತ್ತಂದ್ರೆ ತೊಂದರೆ ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕಮೆಂಟ್ ನೋಡ್ಬೋದು, ನಿಮ್ಮ ಕೋಚಿಂಗ್ ಸೆಂಟ್ರ್ ಫೀಸ್ ಎಷ್ಟು ಸರ್ ಅಂದರೆ ನೀವು ಫೋನ್ ಮುಖಾಂತರ ಅದನ್ನು ಕೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಕಮೆಂಟ್ ನೋಡಿರಿ, ಸರ್ ಫಿಸಿಕಲ್ ಮತ್ತು ಮೆಡಿಕಲ್ ರ್ಯಾಲಿನಲ್ಲಿ ನಡೆಯುತ್ತಾ ಇಲ್ಲ ಮೆಡಿಕಲ್ ಬೇರೆ ದಿನಾಂಕ ಇರುತ್ತಾ ಅಂತ ಕೇಳಿದ್ದಾರೆ. ಅಲ್ಲಿ ಫಿಸಿಕಲ್ ಅಂದರೆ ಫಸ್ಟು ರನ್ನಿಂಗು, ಪ್ಲಪ್ಸು, ಬ್ಯಾಲೆನ್ಸು, ಜಿಗ್ಜಾಗ್ ನಡಿಗೆ ಇವುಗಳಾದಮೇಲೆ ಹೈಟು, ವೇಟು, ಚೆಸ್ಟು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವುಗಳ ಎಲ್ಲ ಆದಮೇಲೆ ಏನಿರ್ತದಪ್ಪ ಅಂದ್ರೆ ಮರುದಿನ ಮೆಡಿಕಲ್ ಇರ್ತದೆ. ನಂಬರ್ ಭಾಳ ಇದ್ದು ಅಂದ್ರೆ ಒಂದು ದಿನ ಬಿಟ್ಟು ಮತ್ತೊಂದು ದಿನ ಕೊಡ್ತಾರೆ. ನಂಬರ್ ಕಡಿಮೆ ಇದ್ದು ಅಂದ್ರೆ ಮರುದಿನ ಕೊಡ್ತಾರೆ. ಫಿಸಿಕಲ್ ಆಗಿ ಮರುದಿನ ಅಥವಾ ಮತ್ತೊಂದು ದಿನ ಅಲ್ಲೇ ಕೊಡ್ತಾರೆ. ಅದು ಮೆಡಿಕಲ್ ಏನಪ್ಪ ಅಂದರೆ ಇಲ್ಲೇ ಗ್ರೌಂಡ್ ಉಡುಪಿಯಲ್ಲಿ ಅಲ್ಲೇ ಬಾಜು ಇಂಡೋರ್ ಅಂತ ಒಂದು ಗ್ರೌಂಡ್ ಅದ, ಆ ಗ್ರೌಂಡಲ್ಲಿ ಮೆಡಿಕಲನ್ನು ಚೆಕ್ ಮಾಡ್ತಾಯಿದ್ದಾರೆ, ಅಲ್ಲೇ ನಡೀತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ರನ್ನಿಂಗ್ ಇಂಪ್ರೂವ್ಮೆಂಟ್ ಬಗ್ಗೆ ಹೇಳಿ ಸರ್ ಸ್ವಲ್ಪ ಅಂದಿದ್ದಾರೆ. ರನ್ನಿಂಗ್ ಇಂಪ್ರೂವ್ಮೆಂಟ್ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ರನ್ನಿಂಗ್ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಏನೇನು ಮಾಡಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಬಿಟ್ಟಿದ್ವಿ. ನೀವು ಸರ್ಚ್ ಮಾಡಿ ಹುಡುಕಾಡ್ರಿಪ್ಪ ಅಂದ್ರೆ ರನ್ನಿಂಗ್ ಇಂಪ್ರೂವ್ಮೆಂಟ್ ವಿಡಿಯೋಗಳು ಸಿಗ್ತವೆ. ಮತ್ತು ರ್ಯಾಲಿ ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಲಿದ್ದೇನೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಮೆಡಿಕಲ್ನಲ್ಲಿ ಎಷ್ಟು ಅಂಕ ಬಂದರೆ ಪಾಸ್ ಮತ್ತು ಎಷ್ಟು ಅಂಕ ಬರದೇ ಇದ್ದರೆ ಫೇಲ್ ಆಗುತ್ತಾರೆ ಸರ್ ಅಂತ. ಮೆಡಿಕಲ್ನಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ, ನಿಮ್ಗೆ ಗೊತ್ತಿರಲಿ. ಮಾರ್ಕ್ಸ್ ಇರೋದು ಯಾವುದಪ್ಪ ಅಂದ್ರೆ ರನ್ನಿಂಗು, ಆಮೇಲೆ ಪ್ಲಪ್ಸು. ರನ್ನಿಂಗ್ 60 ಮಾರ್ಕ್ಸ್ ಇರ್ತದೆ, ಪ್ಲಪ್ಸಿಗೆ 40 ಮಾರ್ಕ್ಸ್ ಇರ್ತದೆ. ಆಮೇಲೆ CE ಪರೀಕ್ಷೆದ ಅದು 100 ಮಾರ್ಕ್ಸ್ ಇರ್ತದೆ. ಟೋಟಲ್ ಒಟ್ಟು 200 ಮಾರ್ಕ್ಸ. 200 ಮಾರ್ಕ್ಸ್ಗೆ ಅಂತಿಮವಾಗಿ ಏನು ಮೆರಿಟ್ ಆಗ್ತಾರೆ ಅದನ್ನು ಫೈನಲ್ ಮಾಡಿ ರಿಸಲ್ಟನ್ನು ಮಾಡ್ತಾರೆ. ಮೆಡಿಕಲ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ, ನೀವು ಎಲ್ಲ ರೀತಿ ಪಾಸ್ ಆದ್ರಿ ಅಂದ್ರೆ ಸಾಕಲ್ಲಿ. ನೆಕ್ಸ್ಟ್ ಒಬ್ರು ಕ್ವಶನ್ ಮಾಡಿದ್ದಾರೆ, ಸರ್ SSB ಮೊದಲು ಫಿಸಿಕಲ್ ಆಯ್ತು ರೀ, ಇನ್ನೂ ಎಕ್ಸಾಮ್ ಐತಿ ಸರ್ ಅಂದಿದ್ದಾರೆ. ಖಂಡಿತವಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ, ಆಮೇಲೆ ತರಬೇತಿ ಬರೋರಿದ್ದರೂ ನೀವು ಬರ್ಬೋದು. ನಮ್ಮಲ್ಲಿ BSF, CRPF, CISF, ಆಸಾಮ್ ರೈಫಲ್, ITBP, SSB, MTS ಮತ್ತು ಅಗ್ನಿವೀರ ಆರ್ಮಿಗಾಗಿ ಪ್ರವೇಶ ಪ್ರಾರಂಭ ಆಗ್ಯಾವ. ಅದೇ ರೀತಿಯಾಗಿ ಕೆಲವೊಂದು ಕ್ಲಾಸ್ಗಳು ಪ್ರಾರಂಭ ಆಗ್ಯಾವ. ನಿಮ್ಗೆ ಹೆಚ್ಚಿನ ಮಾಹಿತಿಯಾಗಿ ನೀವು ಫೋನ್ ಮುಖಾಂತರ ಕೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ರ್ಯಾಲಿ ಪಾಸ್ ಆದ ಹುಡುಗರನ್ನು ಇಂಟರ್ವ್ಯೂ ಮಾಡಿ ಸರ್ ನಿಮ್ಮ ಸಂಸ್ಥೆಯ ಹುಡುಗರನ್ನು ಅಂದಿದ್ದಾರೆ. ಇಂಟರ್ವ್ಯೂ ಅಂದರೆ ಏನಾಗಿದೆ, ಈಗ ನಾವು ಫೈನಲ್ ಆದಮೇಲೆ ಸರ್ ಮಾಡೋಣ ಈಗ ಬೇಡ ಅಂತ ವಿದ್ಯಾರ್ಥಿಗಳು ಅಂತಿದ್ದಾರೆ. ಅದರಿಂದ ನಾವು ಬಿಟ್ಟಿವಿ. ನಿಮ್ಗೇನು ಮಾಹಿತಿ ಬೇಕು ನೀವು ಕಮೆಂಟ್ ಮುಖಾಂತರ ಕೇಳಿರಿಪ್ಪ ಅಂದರೆ ನಾವು ನಿಮ್ಗೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಆನ್ಸರನ್ನು ಹೇಳ್ತಾ ಇರ್ತೀವಿ. ಆಮೇಲೆ ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡು. ನೀವು ಟೈಮನ್ನು ನೋಡ್ಬೋದು, ಇಲ್ಲಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಮಹಿಳಾ ರನ್ನಿಂಗ್ ಟೈಮ್ ಹೇಳಿ ಸರ್ ಅಂದಿದ್ದಾರೆ. ಮಹಿಳಾ ರನ್ನಿಂಗ್ ಟೈಮ ಫಸ್ಟ್ ಗ್ರೂಪ 7 ನಿಮಿಷ 30 ಸೆಕೆಂಡ್ ಇರ್ತದೆ. ಆಮೇಲೆ ಸೆಕೆಂಡ್ ಗ್ರೂಪ 7:30ರಿಂದ 8 ನಿಮಿಷ ಒಳಗಡೆ ಓಡಿದರೆ ಸೆಕೆಂಡ್ ಗ್ರೂಪ್ ಹೊತ್ತಿರ್ತದೆ. ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳಿಗೆ. ಲಾಸ್ಟ್ ರೌಂಡಿಗೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಅಭ್ಯರ್ಥಿಗಳು ಗಮನಿಸ್ಬೋದು, ಈಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಯಾವ ರೀತಿ ಓಡ್ತಿದ್ದಾರೆ ನೋಡಿರಿ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು, ಸಿಂಥೆಟಿಕ್ ಗ್ರೌಂಡ್ ಅದ, ಚೆನ್ನಾಗಿದೆ. ಎಷ್ಟೋ ಮಳೆ ಬಂದರೂ ಏನೂ ತೊಂದರೆ ಆಗೋದಿಲ್ಲ, ಆರಾಮ್ ಸರಿ ಓಡ್ಬೋದು. ಆದರೆ ಹೆಚ್ಚು 90% ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಬರಿಗಾಲಿನಿಂದನೇ ರನ್ನಿಂಗ್ ಮಾಡ್ತಾರೆ. ನೀವು ಗಮನಿಸ್ಬೋದು, ಇಲ್ಲಿ ಬರಿಗಾಲಿನಿಂದನೇ ರನ್ನಿಂಗ್ ಮಾಡ್ತಾಯಿದ್ದಾರೆ.
ನೋಡ್ಬೋದು ಮುಂದಿದ್ದ ಎಷ್ಟು ವೇಗವಾಗಿ ಓಡ್ತಾ ಇದ್ದಾನೆ. ಪ್ರತಿಯೊಂದು ಬ್ಯಾಚ್ನಲ್ಲಿ 2-3 ಜನ ಭಾಳ ವೇಗವಾಗಿ ಓಡ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಇಲ್ಲಿ ನೋಡ್ಬೋದು, ಟೈಮನ್ನು ನೋಡ್ತಾ ಇರಿ. ಅಲ್ಲಿ ಫಸ್ಟ್ ವಿದ್ಯಾರ್ಥಿ ಓಡ್ತಾ ಇದ್ದಾನೆ. ಟೈಮ್ ಕಡೆ ನಾವು ನೋಡ್ಬೋದು. ಫಸ್ಟ್ ವಿದ್ಯಾರ್ಥಿ ಒಳಗಡೆ ಬರ್ತಾನೆ ನೋಡಿರಿ. ಟೈಮನ್ನು ನಾವು ಗಮನಿಸ್ಬೋದು. ನೋಡಿರಿ 5:05:5:6 ಫಸ್ಟ್ ಬಂದಂಥ ಅಭ್ಯರ್ಥಿ. ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಆದರೂ ಸಹಿತ ನೀವು ಟೈಮನ್ನು ಗಮನಿಸ್ಬೋದು. ಅಲ್ಲಿ ಅವ್ರ ಕಾಲುಗಳು ಕಾಣಿಸ್ತಾ ಇದ್ದಾವೆ. ಆಮೇಲೆ ಈ ಕಡೆ ಬರ್ತಾ ಇದ್ದಾರೆ, ಅದರ ಮರಿ ಆಗ್ಯದ. ನೋಡ್ಬೋದು ನೀವು ಅಭ್ಯರ್ಥಿಗಳು. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಮತ್ತೆ ಹೊಸ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ನೋಡಿರಿ ಫಸ್ಟ್ ಗ್ರೂಪ್ ಎಷ್ಟು ಜನ ಆಗ್ತಾಯಿದ್ದಾರೆ, ಭಾಳಷ್ಟು ಜನ ಫಸ್ಟ್ ಗ್ರೂಪ್ ಆಗ್ತಾಯಿದ್ದಾರೆ. ನೋಡ್ಬೋದು ಅಲ್ಲಿ ನೋಡಿ, ಫಸ್ಟ್ ಗ್ರೂಪ್ ಕ್ಲೋಸ್ ಆಯಿತು. ಸೆಕೆಂಡ್ ಗ್ರೂಪನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡ್ಬೋದು 5 ನಿಮಿಷ 45 ಸೆಕೆಂಡ್ ಒಳಗೆ ಓಡಿದರೆ ಸೆಕೆಂಡ್ ಗ್ರೂಪ. ಅಲ್ಲಿ ಗಮನಿಸ್ಬೋದು ನೀವು, ಸೆಕೆಂಡ್ ಗ್ರೂಪನ್ನು ಕುಂಡಿರ್ತಾ ಇದ್ದಾರೆ. ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಗಮನಿಸ್ಬೋದು. ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಲೇಟ್ ಆದರೂ ಸಹಿತ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾಯಿರಿ. ಅಭ್ಯರ್ಥಿಗಳು ನೋಡ್ಬೋದು, ನೀವು ಇಲ್ಲಿ ಗಮನಿಸ್ಬೋದು. ಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.